ಸರಿ ಪದ್ಮ ಅವರೇ, ಅವಳು ಬೇಗ ಬಂದರೆ ಫೋನ್ ಮಾಡಿಸಿ. ಇಲ್ಲಾಂದರೆ ಹೇಗಿದ್ರು ನಾಳೆ ನಿಮ್ಮ ಮನೆಗೆ ಬರ್ತೀವಲ್ಲ, ನಾನು ಅಲ್ಲೇ ಮಾತಾಡಿಸ್ತೀನಿ ಅವಳನ್ನ. ಸರಿಮ್ಮ. ಅಮ್ಮ, ಕಾವೇರಿ ದೇವಸ್ಥಾನಕ್ಕೆ ಯಾವಾಗ ಹೋದ್ಲು? ನನಗೂ ಗೊತ್ತಿಲ್ಲ. ಅದು ಯಾವಾಗ ಹೋದ್ಲು? ಅದು ಅವಳು ಅವಾಗಲೇ ಹೋಗ್ಬೇಕಾದ್ರೆ ನಿಮಗೆ ಹೇಳಿದ್ಲು. ನೀವಿಬ್ರು ಏನೋ ಕೆಲಸ ಮಾಡ್ತಿದ್ರಲ್ಲ, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಅತ್ತೆ, ಕಾವೇರಿ ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋದ್ಲಾ? ಅದು ಪೂಜೆ ಮಾಡಿಸ್ಕೊಂಬರಕ್ಕೆ ಹೋದ್ಲಪ್ಪ. ಅವಳೇ ಎಲ್ರಿಗೂ ಪೂಜೆ ಮಾಡ್ತಾಳೆ, ಇನ್ನು ಅವಳು ಪೂಜೆ ಮಾಡಿಸೋಂಥದ್ದೇನಿರುತ್ತೆ? ಹಾಗೆಲ್ಲ ಒಬ್ಬಳೇ ದೇವಸ್ಥಾನಕ್ಕೆ ಹೋಗೋ ಅಷ್ಟು ಭಕ್ತಿ ಶ್ರಾವಣಿ ಅಲ್ವಲ್ಲ ನಿಮ್ಮ ಮಗಳು. ಬೇಡದೇನಿದ್ರು ನಮ್ಮಂಥವ್ರು ಅವ್ರು ಹೊರ ಕೊಡೋ ದೇವಿ ಅಲ್ವಾ? ನೋಡೋಣ ಏನು ಪ್ರಸಾದ ತರ್ತಾರೆ ಅಂತ. ಆಂಟಿ, ನಿಜವಾಗ್ಲೂ ಕಾವೇರಿ ದೇವಸ್ಥಾನಕ್ಕೆ ಹೋಗಿದ್ದಾಳಾ? ನನಗೆ ಮದುವೆ ಫಿಕ್ಸ್ ಆಗಿರೋದಕ್ಕೆ ಪ್ರೀತಮ್ ಪಾರ್ಟಿ ಕೇಳ್ತಿದ್ದಾನಮ್ಮ. ಎಲ್ಲಾದರೂ ಊಟಕ್ಕಾದರೂ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಇಷ್ಟೊಂದು ಯೋಚನೆ ಮಾಡುವಂಥದ್ದು ಏನೂ ಇಲ್ಲಮ್ಮ. ಎಂಗೇಜ್ಮೆಂಟ್ ಇರೋದು ಬೆಳಿಗ್ಗೆ ತಾನೆ. ನೀನು ಇವಾಗ ಆರಾಮಾಗಿ ಅವನ ಜೊತೆ ಹೋಗ್ಬಿಟ್ ಬಾ.